ಹಣ್ಣು ತಿಂದವ ನುಣುಚಿಕೊಂಡ ಸಿಪ್ಪೆ ತಿಂದವ ತಗಲಾಕೊಂಡ ಅನ್ನುವ ಮಾತಿನ ಹಾಗೆ ದರ್ಶನ್ ರಾಜಾತಿಥ್ಯದ ವಿಚಾರದಲ್ಲಿ ದರ್ಶನ್ ಏನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿಬಿಟ್ರು. ಬಟ್ ರಾಜಾತಿಥ್ಯ ಕೊಟ್ಟಂತಹ ವಿಲ್ಸನ್ ಗಾರ್ಡನ್ ನಾಗನ ಕಥೆ ಏನು ಅನ್ನುವಂತಹ ಪ್ರಶ್ನೆ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಶಿಷ್ಯರ ವಿಚಾರಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಆಯಾಮದಲ್ಲಿ ಹಲವು ಆಂಗಲ್ನಲ್ಲಿ ಪೊಲೀಸರ ವಿಚಾರಣೆ ಆಗಿರುವಂಥದ್ದು. ಪ್ರಕರಣದ ಬಹುತೇಕ ಆರೋಪಿಗಳ ವಿಚಾರಣೆ ಮುಕ್ತಾಯವಾಗಿದೆ, ಅಂತಿಮವಾಗಿದೆ. ಸಸ್ಪೆಂಡ್ ಆದಂತಹ ಪೊಲೀಸರು ಹಾಗೂ ಅಧಿಕಾರಿಗಳ ವಿಚಾರಣೆಯೊಂದು ಬಾಕಿ ಇದೆ. ಕೋರ್ಟ್ನ ಅನುಮತಿಗಾಗಿ ತನಿಖಾ ತಂಡ ಕಾಯ್ತಾ ಇದೆ. 12 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿರುವಂತಹದ್ದು, ತಲೆದಂಡ ಆಗಿರುವಂತಹದ್ದು. ದರ್ಶನ್ಗೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮದಲ್ಲಿ ತನಿಖೆಯನ್ನು ನಡೆಸಿಯಾಗಿದೆ. ವಿಲ್ಸನ್ ಗಾರ್ಡನ್ ನಾಗ ಸೇರಿ ಕುಳ್ಳ ಸೀನಾ ಸೇರಿ ಹಲವರನ್ನ ಈಗಾಗಲೇ ವಿಚಾರಣೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈಗ 12 ಜನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರಲ್ಲ, ಅವರ ವಿಚಾರಣೆ ಬಾಕಿ ಇದೆ. ಅದಕ್ಕೆ ಕೋರ್ಟ್ನ ಅನುಮತಿ ಬೇಕಿದೆ. ಕೋರ್ಟ್ ಒಂದು ವೇಳೆ ಅವರ ತನಿಖೆಗೆ ಅಸ್ತು ಅಂದಿದ್ದು ಆದರೆ 12 ಜನ ಅಧಿಕಾರಿಗಳನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಒಳಪಡಿಸ್ತಾರೆ. ಅದಾದ ಮೇಲೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.